IPL 2025 ನಲ್ಲಿ ಇವತ್ತಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನು ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್, DC ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಸೊ IPL 2025 ಅಲ್ಲಿ DC ಪರ ಅಕ್ಷರ್ ಪಾಟೀಲ್ ನ ಅಪಾಯಿಂಟ್ಮೆಂಟ್ ಮಾಡಿದರೆ. ಸೊ ಈ ಒಂದು ನ್ಯೂಸ್ ನಮ್ಗೆ ಆಲ್ರೆಡಿ ಗೊತ್ತು, ಈ ಒಂದು ಅಪ್ಡೇಟ್ ನ ಅವತ್ತೇ ಕೊಟ್ಟಿದ್ದೀನಿ. ಆದ್ರೆ DC ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೋಡಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಕ್ಷರ್ ಪಾಟೀಲ್ ಆಸ್ ಎ ಕ್ಯಾಪ್ಟನ್ ಆಗಿ ಅಂತೇಳಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ KL ರಾಹುಲ್ ಫ್ರೀ ಆಗಿದ್ದಾರೆ, ಆಸ್ ಎ ಪ್ಯೂರ್ ಬ್ಯಾಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ. ಸೊ ಕಾಂಟ್ ವೇಟ್ KL ರಾಹುಲ್ ಅವರ ಆ ಒಂದು ಮಾಸ್ ಬ್ಯಾಟಿಂಗ್ ಗೋಸ್ಕರ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ವಿ. ಸೊ IPL ಫ್ಯಾನ್ಸ್ ನೀವೇನಂತೀರ, ಆ ಒಂದು ಮಾಸ್ ಮತ್ತು ಡೇಂಜರಸ್ KL ರಾಹುಲ್ ಈ IPL ಅಲ್ಲಿ ನಾವು ನೋಡಬಹುದಾ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, CSK ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಗುರು. CSK ಯ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಂಪ್ ಅದು ಮತೇಶ ಪಾತಿರನ ಇವತ್ತು ಬೆಳಗ್ಗೆ CSK ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ. ಇದು ಮಾತ್ರ CSK ಟೀಮ್ ಗೆ ಮತ್ತು CSK ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಸೊ ಯಾಕೆಂದ್ರೆ ಮತೇಶ ಪಾತಿರನ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದು. ಆದ್ರೆ ಮತೇಶ ಪಾತಿರನ ರೀಸೆಂಟ್ ಆಗಿ SA20 ಲೀಗ್ ಅಲ್ಲಿ ಸರಿಯಾದ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮತ್ತು ಅವರ ಎಕನಾಮಿಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಾಕಷ್ಟು ಫಿಟ್ನೆಸ್ ಪ್ರಾಬ್ಲಮ್ ಇತ್ತು ಮತ್ತು ಇಂಜುರಿ ಸಮಸ್ಯೆ ಸಹ ಇತ್ತು. ಈಗ ಆಲ್ ಸೆಟ್ ಫಿಟ್ ಆಗಿದ್ದಾರೆ. ಆದ್ರೆ IPL 2025 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ವೇಟ್ ಮಾಡಮ್ಮ. CSK ಫಸ್ಟ್ ಮ್ಯಾಚ್ ಅಲ್ಲಿ ಪಾತಿರನಿಗೆ ಚಾನ್ಸ್ ಕೊಡ್ತಾರ ಅಥವಾ ಇವರ ಪ್ಲೇಸ್ ಗೆ ಬೇರೆ ಪ್ಲೇಯರ್ ಗೆ ಟ್ರೈ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡಮ್ಮ. ಸೊ ನೆಕ್ಸ್ಟ್ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗುರು. ಏನಪ್ಪಾ ಅಂದ್ರೆ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಆಲ್ ಸೆಟ್ IPL 2025 ಅಲ್ಲಿ ಫಸ್ಟ್ 3 ಮ್ಯಾಚ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಇವರು ಸ್ಟ್ರೈಟ್ ಅವೇ ಜಾಯಿನ್ ಆಗೋದು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಗೆ ಜಾಯಿನ್ ಆಗಲಿದ್ದಾರೆ. ಇದು ಮಾತ್ರ ಮುಂಬೈ ಇಂಡಿಯನ್ಸ್ ಟೀಮ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ ಈ ಒಂದು IPL 2025 ಇಂತ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಪ್ರತಿಯೊಂದು ಮ್ಯಾಚ್ ಇಂಪಾರ್ಟೆಂಟ್. ಆದ್ರೆ ಬುಮ್ರಾ ಆಲ್ ಸೆಟ್ ಫಸ್ಟ್ 3 ಮ್ಯಾಚ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ವಿಥೌಟ್ ಜಸ್ಪ್ರೀತ್ ಬುಮ್ರಾ ಇಲ್ದೇನೆ ಮುಂಬೈ ಇಂಡಿಯನ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆ ಒಂದು ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ಅಪ್ಡೇಟ್, RCB ಟೀಮ್ ಇಂದ RCB ಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ನೆಟ್ ನಲ್ಲಿ ಸಾಕಷ್ಟು ಬೆವರನ್ನು ಸುರಿಸ್ತಾ ಇದ್ದಾರೆ. ಸ್ಪಿನ್ನರ್ಸ್ ಗೆ ಬ್ಯಾಶ್ ಮಾಡ್ತಾ ಇದ್ದಾರೆ, ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ರಜಾತ್ ಪಾಟಿದಾರ್ ಅವರ ಬ್ಯಾಟಿಂಗ್ ನೋಡಿ ಎಂಜಾಯ್ ಮಾಡಿ ಗುರು. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಜಾಯ್ನ್ ಆಗಿ ವಿಡಿಯೋ ನೋಡಿ. ನೆಕ್ಸ್ಟ್ ಅಪ್ಡೇಟ್, ಇವತ್ತು ಬೆಳಗ್ಗೆ RCB ಯ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ರಜಾತ್ ಪಾಟಿದಾರ್ ಅದೇ ರೀತಿಯಾಗಿ DDP ದೇವದತ್ ಪಡಿಕಲ್ ಅವರು ಒಂದು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮೇ ಬಿ ನನ್ನವಿನ ಪ್ರಕಾರ ಸೊ ಈ ಒಂದು IPL 2025 ಅಲ್ಲಿ RCB ಯ ಪ್ಲೇಯಿಂಗ್ 11 ಅಲ್ಲಿ ಓಪನಿಂಗ್ ವಿರಾಟ್ ಮತ್ತು ಅಲ್ಲಿ ಪಿಲ್ ಸಾಲ್ಟ್ ಓಪನಿಂಗ್ ಮಾಡಬಹುದು. ಬಟ್ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ದೇವದತ್ ಪಡಿಕಲ್ ಅವರು ನಂಬರ್ 3 ಅಲ್ಲಿ ಆಡುವಂತಹ ಚಾನ್ಸ್ ಜಾಸ್ತಿ ಇದೆ ಗುರು. ಮೇ ಬಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿರಬಹುದು, ಪಡಿಕಲ್ ನಮಗೆ ಜಸ್ಟ್ ಒಂದು 10 ಬಾಲ್ಸ್ ಗೆ ಒಂದು 20 ರನ್ಸ್ ಹೊಡೆದ ಸಾಕು ಅಂತೇಳಿ ಥಿಂಕ್ ಮಾಡಿರಬಹುದು. ನೆಟ್ ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪಡಿಕಲ್ ಮತ್ತು ಪಡಿದಾರ್ ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ದಿನೇಶ್ ಕಾರ್ತಿಕ್ ಅವರು ಗೈಡೆನ್ಸ್ ನ ಕೊಡ್ತಾ ಇದ್ದಾರೆ, ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ವಿಚ್ ಮೀನ್ಸ್ ಡೆಫಿನೆಟ್ ಆಗಿ ಪಡಿಕಲ್ RCB ಪರ ನಂಬರ್ 3 ಆಡುವಂತಹ ಚಾನ್ಸ್ ಜಾಸ್ತಿ ಇದೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ, ದೇವದತ್ ಪಡಿಕಲ್ ನಂಬರ್ 3 ಆಡ್ಬೇಕಾ ಅಥವಾ ಬೇಡ? ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಪಡಿಕಲ್ ನಂಬರ್ 3, ಸೊ ಪಡಿಕಲ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಸೊ ಮೇ ಬಿ ಆ ಒಂದು ಅಡ್ವಾಂಟೇಜ್ ಪಡಿಕಲ್ ಇರುತ್ತೆ. ಯಾಕೆಂದ್ರೆ RCB ಅಲ್ಲಿ ಟಾಪ್ ಆರ್ಡರ್ ಅಲ್ಲಿ ಜಾಸ್ತಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಇರಬೇಕಂತೇಳಿ ಇಲ್ಲಿ ಪಡಿಕಲ್ ನ ಸೇರಿಸ್ತಾ ಇದ್ದಾರೆ. ಇಫ್ ಸಪೋಸ್ ಪಡಿಕಲ್ ಸ್ಟಾರ್ಟಿಂಗ್ ಮ್ಯಾಚ್ ಅಲ್ಲಿ ಫ್ಲಾಪ್ ಆದ್ರೆ ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ನಂಬರ್ 3 ಅಲ್ಲಿ ಮೇ ಬಿ ಇಲ್ಲಿ ಕೃಣಾಲ್ ಪಾಂಡೆ ಅವರಿಗೆ ಪ್ರಮೋಷನ್ ಕೊಡುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ, ಈ ಒಂದು ಪಡಿಕಲ್ ಅವರ ನಂಬರ್ 3 ಸ್ಲಾಟ್ ಹೇಗಿರುತ್ತೆ? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇದು ವಿಡಿಯೋ, ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.